ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಅದರಲ್ಲಿ ಭಕ್ತಿ ಅಂದರೆ ಏನು, ಜ್ಞಾನ ಅಂದರೆ ಏನು, ಭಕ್ತಿಯಿಂದ ಪರಮಾತ್ಮನನ್ನು ಪೂಜೆ ಮಾಡುವ ಬಗೆ ಹೇಗೆ, ಜ್ಞಾನದಿಂದ ಪೂಜೆ ಮಾಡುವ ಬಗೆ ಹೇಗೆ, ಇದರಲ್ಲಿ ವ್ಯತ್ಯಾಸಗಳನ್ನ ಏನು ಅಂತ ತಿಳಿಸ್ಕೊಡ್ತಾ ಇರ್ತಾನೆ. ಇದರಲ್ಲಿ ಜ್ಞಾನದ ಪೂಜೆ ಶ್ರೇಷ್ಠವಾಗಿರುತ್ತದೆ. ಪರಮಾತ್ಮನು ಸರ್ವವ್ಯಾಪಕನಾಗಿರ್ತಾನೆ. ಅದೇ ರೀತಿಯಲ್ಲಿ ಜ್ಞಾನಿಯೂ ಕೂಡ, ಆತನ ಜ್ಞಾನವೂ ಕೂಡ ಸರ್ವವ್ಯಾಪಕವಾಗಿರುತ್ತದೆ. ಸರ್ವವ್ಯಾಪಕತ್ವವನ್ನು ಅರ್ಥ ಮಾಡಿಕೊಂಡ ಜ್ಞಾನಿಯು ಪೂರ್ಣ ಫಲವನ್ನು ಪಡಿತಾನೆ. ಅಂದರೆ ಪರಮಾತ್ಮನನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ ಆಗಿರ್ತದೆ. ಇನ್ನು ಭಿನ್ನ ಭಿನ್ನ ರೂಪಗಳನ್ನು ನಾವು ಗುರುತಿಸ್ಕೊಂಡು ಅದರಲ್ಲಿ ಪರಮಾತ್ಮನನ್ನು ಪೂಜೆ ಮಾಡುವುದರಿಂದ ನಮಗೆ ಪರಮಾತ್ಮನ ಪೂರ್ಣತ್ವವನ್ನು ಪಡೆಯೋಕ್ಕಾಗೋದಿಲ್ಲ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇರ್ತಾನೆ. ಮುಂದುವರೆದು ಹೇಳ್ತಾನೆ, ಆದರೆ ಪವಿತ್ರವಾದ ಬ್ರಹ್ಮಜ್ಞಾನವು ಉದಯವಾಗಲು ವೇದಗಳು ನಾನೆಂತಲೂ ಮತ್ತು ವೇದಗಳಲ್ಲಿ ತಿಳಿಸಿರುವ ಅನುಷ್ಠಾನಗಳು, ಅದರಿಂದ ಮಾಡಲ್ಪಡುವ ಕ್ರತುಗಳು, ಯಜ್ಞಾದಿಗಳೆಲ್ಲವೂ ನಾನೇ ಎಂತಲೂ ತಿಳಿಯಲ್ಪಡುವೆನು. ಪುನಃ ಅಕ್ರತು ಕರ್ಮಾದಿಗಳಿಂದ ಸಕ್ರಮವಾಗಿ ನಡೆಯುವ ಅಂಗ ಉಪಾಂಗ ಸಹಿತವಾದ ಯಜ್ಞವೂ ಸಹ ನಾನೇ ಆಗಿರುವೆನು. ಸ್ವಾಹ, ಸ್ವಾದ, ಸೋಮಾದಿ ಔಷಧಿಗಳು, ವಲ್ಲಿ, ಘೃತ, ಸಮಿದ, ಮಂತ್ರ, ಆಹುತಿ, ದ್ರವ್ಯ, ಹೋತ ಆಗಿ ಮತ್ತು ಹವನ ಮೊದಲಾದ ಯಜ್ಞದಲ್ಲಿ ಉಪಯೋಗಿಸುವ ವಸ್ತುಗಳೆಲ್ಲವೂ ನಾನೇ ಆಗಿರುವೆನು. ಈಗ ಉಪಾಸನೆ ಮಾಡುವವರು ಏನು ಮಾಡ್ತಾರೆ, ಯಜ್ಞದಲ್ಲಿ ಇಷ್ಟೆಲ್ಲವನ್ನು ಮಾಡ್ತಾರೆ, ಇಷ್ಟೆಲ್ಲ ಕ್ರಮಗಳನ್ನ ಮಾಡ್ತಾರೆ. ಆದರೆ ಅಲ್ಲಿ ಉಪಯೋಗಿಸುವ ಮತ್ತು ಹೇಳುವ ಮಂತ್ರ, ಮಾಡುವ ಕ್ರಮ ಎಲ್ಲವೂ ಕೂಡ ನಾನೇ ಆಗಿದ್ದೀನಿ. ಎಲ್ಲ ನನ್ನವು ಅಂತ ಹೇಳಲಿಲ್ಲ ಪರಮಾತ್ಮ, ಎಲ್ಲವೂ ಕೂಡ ನಾನೇ ಆಗಿದ್ದೀನಿ. ಅದರಿಂದ ಅದು ಕೂಡ ನನಗೆ ಸಲ್ತದೆ. ಯಾರ ಸಂಪರ್ಕದಿಂದ 8 ಪ್ರಕಾರವಾದ ಪ್ರಕೃತಿ ಅಂದರೆ ಮಾಯೆಯಿಂದ ಈ ನಾಮರೂಪಾತ್ಮಕವಾದ ಜಗತ್ತು ಉತ್ಪನ್ನವಾಗುತ್ತಿದೆಯೋ ಆ ಜಗದ್ಪಿತನು ನಾನೇ. ಅರ್ಧನಾರೀಶ್ವರ ಅಂದರೆ ನಟರಾಜ ಮೂರ್ತಿಯಲ್ಲಿ ಪುರುಷನು, ನಾರಿಮಣಿಯೂ ಸಹ ನಾನೇ ಆಗಿರುತ್ತೇನೆ. ಇದೇನು ವಿಷ್ಣು, ನಾರಾಯಣ, ಕೃಷ್ಣ ಬೇರೆ, ಶಿವ ಬೇರೆ ಅಂದವ್ರಿಗೆ ಇಲ್ಲಿ ಉತ್ತರ ಏನು ಹೇಳ್ತಾ ಇದ್ದಾನೆ, ಅರ್ಧನಾರೀಶ್ವರನೂ ನಾನೇ, ನಾರಿಮಣಿಯಾದ ಪಾರ್ವತಿಯೂ ಕೂಡ ನಾನೇ ಆಗಿರುತ್ತೇನೆ. ಅದರಂತೆ ಈ ಚರಾಚರಾತ್ಮಕ ಜಗತ್ತಿಗೆ ತಾಯಿಯೂ ನಾನೇ. ಅನಂತರ ಸೃಷ್ಟಿಸಲ್ಪಡುವ ಈ ಜಗತ್ತು ಯಾವನ ಆಧಾರದಿಂದ ವೃದ್ಧಿಗೊಳ್ಳುತ್ತಿರುವುದೋ ಆ ಆಧಾರವೂ ಸಹ ನನ್ನ ಹೊರತು ಬೇರೆ ಯಾವುದೂ ಸಹ ಇಲ್ಲ. ಈ ಪ್ರಕೃತಿ ಪುರುಷರು ಅಥವಾ ಶಿವಶಕ್ತಿಯ ಜೊತೆಯು ಯಾವನ ಸಹಜ ಸಂಕಲ್ಪದಿಂದ ಉತ್ಪನ್ನವಾಯಿತೋ ಅಂತಹ ತ್ರಿಭುವನ ಪಿತಾಮಹನೂ ಸಹ ನಾನೇ ಆಗಿದ್ದೀನಿ. ಪಾರ್ವತಿ ಪರಮೇಶ್ವರರು ಅಂತ ಅರ್ಧನಾರೀಶ್ವರರು ಏನು ಕಾಣಿಸ್ಕೊಳ್ತಾರಲ್ಲ, ಅವರು ಕೂಡ ನನ್ನ ಸಂಕಲ್ಪದಿಂದಲೇ ಜನ್ಯವಾದವರು. ಅಂದರೆ ನನ್ನ ಹೊರತು ಅಲ್ಲಿ ಏನೂ ಇಲ್ಲ, ಅದು ಕೂಡ ನಾನೇ ಆಗಿದ್ದೀನಿ. ಹೇ ವೀರಶ್ರೇಷ್ಠನಾದ ಅರ್ಜುನ, ಬೇರೆ ಬೇರೆ ಮಾರ್ಗಗಳು ಅಂತ್ಯದಲ್ಲಿ 4 ದಾರಿಗೂಡಿದ ಚೌಕದಲ್ಲಿ ಬಂದು ಸೇರುವಂತೆ ಯಾವನ ಹೆಸರು ವೇದ್ಯವೋ ಅಂದರೆ ತಿಳಿಯಲಿಕ್ಕೆ ಯೋಗ್ಯವಾದ ವಸ್ತುವೋ, ಎಲ್ಲಿ ನಾನಾ ಮತಗಳು ಒಂದೇ ಮತವಾಗುವವೋ, ಎಲ್ಲಿ ಭಿನ್ನ ಭಿನ್ನ ಶಾಸ್ತ್ರಗಳು ತಮ್ಮಲ್ಲಿಯೇ ಒಂದನ್ನೊಂದು ಗುರುತಿಸುವವೋ, ಎಲ್ಲಿ ಇವುಗಳ ಭೇದ ಭಾವವು ನಶಿಸುವುದೋ, ಎಲ್ಲಿ ಒಂದಕ್ಕೊಂದು ಭಿನ್ನವಾಗಿರುವ ಜ್ಞಾನ ಮಾರ್ಗಗಳು ಸೇರುವವೋ, ಯಾವುದು ಆದಿಸಂಕಲ್ಪವೆಂಬ ಬ್ರಹ್ಮಬೀಜದಿಂದ ಅಂಕುರಿಸಿ ನಾದ ಸ್ವರೂಪ ಘೋಷಧ್ವನಿಮಯವಾದ ಈ ಅಂಕುರಕ್ಕೆ ಮೂಲಸ್ಥಾನವಾದ ಓಂಕಾರವೋ, ಅಂತಹ ಪವಿತ್ರ ವಸ್ತುವು ಸಹ ನಾನೇ. ಆ ಓಂಕಾರದ ಕುಕ್ಷಿಯಲ್ಲಿರುವ ಅಕಾರ, ಉಕಾರ, ಮಕಾರ ಎಂಬ ಅಕ್ಷರಗಳು ವೇದದ ಸಂಗಡ ಉತ್ಪನ್ನವಾಗಿವೆ. ಅಂಥ ಅಕ್ಷರಗಳು ಸಹ ನಾನೇ. ಋಕ್, ಯಜುಸ್, ಸಾಮ ಎಂಬ 3 ವೇದಗಳು ಕೂಡ ನಾನೇ. ಈ ಪ್ರಕಾರ ಸಾಹಿತ್ಯಗಳ ಪರಂಪರೆಗಳೆಲ್ಲವೂ ನಾನೇ ಆಗಿರುವೆನು. ಈಗ ಏನೇನು ನಾವು ಬೇರೆ ಬೇರೆ ಭಿನ್ನವಾಗಿ ನೋಡ್ತಾ ಇದ್ದೀವಲ್ಲ, ಎಲ್ಲವೂ ಕೂಡ ನಾನೇ ಆಗಿದ್ದೀನಿ. ಉಪಾಸನಾ ಮೂರ್ತಿ, ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಉಪಾಸನಾ ಮೂರ್ತಿಗಳು ನಾನೇ, 3 ಜಗತ್ತುಗಳು ನಾನೇ, ಆ ಪೂಜಾ ಕ್ರಮಗಳು ನಾನೇ, ಆ ವಸ್ತುಗಳು ನಾನೇ. ಎಲ್ಲವೂ ಪರಮಾತ್ಮ, ನನಗಿಂತ ಭಿನ್ನವಾಗಿ ಏನೂ ಇಲ್ಲ, ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಸಮಸ್ತ ಚರಾಚರ ಜಗತ್ತು ಯಾವ ಪ್ರಕೃತಿಯಲ್ಲಿ ಅಡಗಿದೆಯೋ ಆ ಪ್ರಕೃತಿಯು ಬಳಲಿದಾಗ ಯಾರಲ್ಲಿ ವಿಶ್ರಾಂತಿ ಹೊಂದುವುದೋ ಆ ಪರಮಧಾಮನು ನಾನೇ. ಏನು ಹೇಳ್ತಾ ಇದ್ದಾನೆ ಇಲ್ಲಿ,
ಇಡೀ ಪ್ರಕೃತಿ ಯಾರಿಂದ ಉತ್ಪನ್ನವಾಯಿತು, ಯಾರಲ್ಲಿ ಅದು ಪ್ರಕೃತಿ ಬಳಲಿದಾಗ ಯಾರಲ್ಲಿ ವಿಶ್ರಾಂತಿ ಪಡೆದುಕೊಳ್ತದೋ. ಇಡೀ ಜಗತ್ತು ಪ್ರಕೃತಿಯಲ್ಲಿದೆ. ಪ್ರಕೃತಿ ಬಳಲಿದಾಗ ವಿಶ್ರಾಂತಿ ಪಡೆಯೋದಕ್ಕೆ ಅದು ಯಾರ ಹತ್ರ ಹೋಗುತ್ತೆ? ಪರಮಾತ್ಮನಲ್ಲಿಯೇ ಹೋಗುತ್ತೆ. ಅಂದರೆ ಪ್ರಕೃತಿ ಪರಮಾತ್ಮನಲ್ಲಿದೆ. ಪರಮಾತ್ಮ ಎಲ್ಲದಕ್ಕೂ ಆಧಾರ ಸ್ತಂಭನಾಗಿದ್ದಾನೆ. ಆಧಾರ ಸ್ತಂಭನಾಗಿರೋ ಪರಮಾತ್ಮನಲ್ಲಿ ಪ್ರಕೃತಿ ಇದೆ, ಪ್ರಕೃತಿಯಲ್ಲಿ ಇಡೀ ಜಗತ್ತುಗಳಿದೆ. ಅಂದರೆ ಎಲ್ಲವೂ ಪರಮಾತ್ಮನೊಳಗೆ ಇದೆ, ಎಲ್ಲವೂ ನನ್ನಲ್ಲಿಯೇ ಇದೆ ಅಂತ ಪರಮಾತ್ಮನು ಹೇಳ್ತಾ ಇದ್ದಾನೆ. ಅದರಿಂದ ಪರಂಧಾಮನು ಕೂಡ ನಾನೇ ಆಗಿದ್ದೀನಿ. ಯಾವನಿಂದ ಪ್ರಕೃತಿಗೆ ಜೀವನವು ನಡೆಯುತ್ತಿರುವುದೋ ಮತ್ತು ಯಾವನನ್ನು ಸ್ವೀಕರಿಸಿದ್ದರಿಂದ ಪ್ರಕೃತಿಯು ಈ ಜಗತ್ತನ್ನು ಪ್ರಸರಿಸುವುದೋ ಮತ್ತು ಈ ಪ್ರಕೃತಿಯ ಸಹವಾಸ ಮಾಡಿ ಗುಣಗಳನ್ನು ಅನುಭವಿಸುತ್ತಾ ಇರುವ ಈ ವಿಶ್ವಲಕ್ಷ್ಮಿಗೆ ನಾನೇ ನಾಥನಾಗಿದ್ದೇನೆ. ವಿಶ್ವವೆಂಬ ಲಕ್ಷ್ಮಿಗೆ ನಾನೇ ನಾಥನಾಗಿದ್ದೇನೆ ಅಂದರೆ ಒಡೆಯನಾಗಿದ್ದೇನೆ. ಈ ಸಮಸ್ತ ತ್ರಿಭುವನಕ್ಕೆ ನಾನೇ ಆಜ್ಞೆ ಮಾಡುವೆನು. ಈ ಮಾತಿಗೆ ರಾಮಕೃಷ್ಣ ಪರಮಹಂಸರು ಆಗಾಗ ಒಂದು ಕತೆ ಹೇಳ್ತಾ ಇದ್ರು. ಮನೆಯಲ್ಲಿ ಯಜಮಾನ ಮಂಚದ ಮೇಲೆ ಮಲ್ಕೊಂಡು ಎಲೆ ಅಡಕೆಯನ್ನು ಮೆಲ್ತಾ ಇರ್ತಾನೆ, ತಾಂಬೂಲವನ್ನು ಮೆಲ್ತಾ ಇರ್ತಾನೆ. ಮನೆ ಯಜಮಾನಿ ಬಂದು ಎಲ್ಲರಿಗೂ ಕೆಲಸ ಕಾರ್ಯಗಳನ್ನ ನೇಮಿಸಿ ಮತ್ತೆ ಬಂದು ಈತನಿಗೆ ವರದಿ ಒಪ್ಪಿಸ್ತಾಳೆ. ಈತ ನನಗೆ ಈ ಕೆಲಸ ನೇಮಿಸ್ದೆ, ಈತನಿಗೆ ಈ ಕೆಲಸ ನೇಮಿಸ್ದೆ, ಈತನಿಗೆ ಇಷ್ಟು ದುಡ್ಡು ಕೊಟ್ಟೆ, ಈತನಿಗೆ ಈ ಕೆಲಸಕ್ಕೆ ಹಚ್ಚಿದ್ದೀನಿ ಅಂತ. ಯಜಮಾನ ಮಲ್ಕೊಂಡು ಆಯಿತು ಸರಿ ಅಂತ ಇರ್ತಾನೆ. ನೋಡೋರ ಕಣ್ಣಿಗೆ ಆ ಮನೆ ಯಜಮಾಂತಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವವಳು, ಎಲ್ಲ ಒಡೆತನ ಮಾಡುವವಳು ಅಂತ ನೋಡೋರ ಕಣ್ಣಿಗೆ ಕಾಣ್ತಾ ಇರ್ತದೆ. ಆದರೆ ಒಳಗೆ ಮಂಚದ ಮೇಲೆ ತಾಂಬೂಲ ಮೇಲ್ತಾ ಇರ್ತಾನಲ್ಲ ಯಜಮಾನ, ಅವನ ಆಜ್ಞಾ ಪ್ರಕಾರವಾಗಿಯೇ ಆಕೆ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾಳೆ. ನೋಡೋರ ಕಣ್ಣಿಗೆ ಈಕೆ ಮಾಡುವಂತೆ ಕಾಣ್ತಾ ಇರ್ತದೆ, ಆದರೆ ಆತನ ಆಜ್ಞಾ ಪ್ರಕಾರ ಅದು ನಡೀತಾ ಇರ್ತದೆ. ಅದನ್ನೇ ಇಲ್ಲಿ ಪರಮಾತ್ಮನ ಹೇಳ್ತಾ ಇದ್ದಾನೆ, ನನ್ನ ಆಜ್ಞಾ ಪ್ರಕಾರವಾಗಿ ಪ್ರಕೃತಿ ಎಲ್ಲ ಕಾರ್ಯವನ್ನು ಮಾಡ್ತಿರ್ತಾಳೆ, ಆದರೆ ಆಜ್ಞೆ ಮಾಡುವವನು ನಾನಾಗಿರ್ತೀನಿ, ಕಾಣಿಸ್ಕೊಳ್ಳೋದು ಮಾತ್ರ ಆಕೆ ಆಗಿರ್ತಾಳೆ. ಆಕಾಶವು ಸರ್ವತ್ರ ವ್ಯಾಪಿಸಿರುವುದು, ವಾಯುವು ಕ್ಷಣಕಾಲವಾದರೂ ನಿಶ್ಚಲತೆ ಇಲ್ಲದಿರುವುದು. ವಾಯು ನಿಂತೋದ್ರೆ ನಾವು ಎಲ್ಲ ಜೀವರಾಶಿಗಳೆಲ್ಲ ಹೋಗ್ಬಿಡ್ತೀವಿ. ಸಮುದ್ರವು ತನ್ನ ಮರ್ಯಾದೆಯನ್ನು ಉಲ್ಲಂಘಿಸದೆ ಇರುವುದು. ಈಗ ಸಮುದ್ರ ಅದೆಷ್ಟು ನೀರು ತುಂಬಿದ್ರೂ ಕೂಡ ಭೂಮಂಡಲವನ್ನೆಲ್ಲ ವ್ಯಾಪಿಸಿ ಅದು ಇದು ಮಾಡ್ಬೋದಿತ್ತು, ಆದರೆ ಅದು ತನ್ನ ಬಾರ್ಡರ್ ದಾಟಿ ತನ್ನ ಸೀಮೆಯನ್ನು ದಾಟಿ ಬರೋದಿಲ್ಲ. ಅದು ಭೂಮಿಯು ಸರ್ವ ಪ್ರಾಣಿಗಳ ಭಾರವನ್ನು ಸಹನೆ ಮಾಡಿರುವುದು. ಇವಕ್ಕೆ ನನ್ನ ಆಜ್ಞೆಯೇ ಕಾರಣ. ಭೂಮಿ ಮೇಲೆ ಎಷ್ಟೆಲ್ಲ ಭಾರವನ್ನು ಭೂಮಿ ಹೊತ್ಕೊಂಡು ನಿಂತಿದೆ, ಆದರೆ ಒಂದಿನವೂ ಕೂಡ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಲಿಲ್ಲ, ಅಂದರೆ ಭೂಮಿ ಛಿದ್ರವಾಗಲಿಲ್ಲ. ಕಾರಣ ಪರಮಾತ್ಮನ ಆಜ್ಞೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ನುಡಿದಾಗಲೇ ವೇದಗಳು ಸಹ ನುಡಿಯುವವು, ನಾನು ನಡೆಸಿದಾಗಲೇ ಸೂರ್ಯನು ಸಹ ನಡೆಯುವನು. ನಾನು ನಡೆಯುವ ಶಕ್ತಿಯನ್ನು ಕೊಟ್ಟಿರುವುದರಿಂದಲೇ ಪ್ರಪಂಚದಲ್ಲಿರುವ ಪ್ರಾಣಿಗಳೆಲ್ಲ ನಡೆಯುತ್ತಿವೆ. ನಾನು ರೂಪಿಸಿರುವ ನಿಯಮವನ್ನು ಅನುಸರಿಸಿಯೇ ಯಮನು ಪ್ರಾಣಿಗಳನ್ನು ಸಂಹರಿಸುವನು. ಯಾವನ ಆಜ್ಞೆಯಿಂದ ಸಮಸ್ತವು ನಡೆಯುತ್ತಿದೆಯೋ ಅಂತಹ ನಾನೇ ಈ ಜಗತ್ತಿಗೆಲ್ಲ ಸ್ವತಂತ್ರ ಪ್ರಭುವಾಗಿದ್ದೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಎಲ್ಲವೂ ನನ್ನ ಆಜ್ಞೆ ಪ್ರಕಾರ ನಡೀತಾ ಇದೆ. ನಾನು ಹೇಳಿದ್ರಿಂದಲೇ ನನ್ನ ಆಜ್ಞೆ ಪ್ರಕಾರವೇ ಇವೆಲ್ಲ ನಡೀತಾ ಇದೆ. ನಾನು ಸ್ವತಂತ್ರವಾದ ಪ್ರಭುವಾಗಿದ್ದೇನೆ. ಗಗನದಂತೆ ಏನನ್ನೂ ಮಾಡದೆ ತಟಸ್ಥನಾಗಿರುವವನು ನಾನೇ. ಈಗ ಮನೆ ಯಜಮಾನ ಏನು ಮಾಡ್ತಾ ಇದ್ದಾನೆ? ತಾಂಬೂಲ ಮೇಲ್ತಾ ಮಂಚದ ಮೇಲೆ ಮಲಗಿದ್ದಾನೆ, ಕೇವಲ ಆಜ್ಞೆಯನ್ನೇ ಮಾತ್ರ ಮಾಡ್ತಾ ಇದ್ದಾನೆ. ಆದರೆ ಅವನ ಶಕ್ತಿಯಿಂದಲೇ ಕಾರ್ಯಗಳು ನಡೀತಾ ಇರೋದು. ಹೇ ಅರ್ಜುನ, ಈ ಸಮಸ್ತ ನಾಮರೂಪಗಳಲ್ಲಿ ತುಂಬಿ ಸರ್ವಕ್ಕೂ ಮೂಲಾಧಾರನಾಗಿರುವವನು ನಾನೇ. ಜಲತರಂಗಗಳಿಗೆ ಜಲವೇ ಆಧಾರವಾಗಿರುವಂತೆ ಈ ಸಮಸ್ತ ಭೌತಿಕ ಸೃಷ್ಟಿಗೆ ನಾನೇ ಆಧಾರನಾಗಿರುವೆನು. ಏಕನಿಷ್ಠನಾಗಿ ಶರಣು ಬಂದವನ ಜನನ ಮರಣಗಳನ್ನು ಸಹ ನಾನೇ ಅಂತ ಮಾಡುವೆನು. ಆದ್ದರಿಂದ ಶರಣಾಗತ ಶರಣ್ಯನಾದವನು ನಾನೇ. ಅನೇಕತ್ವವನ್ನು ಧರಿಸಿ ಪ್ರಕೃತಿಯ ಭಿನ್ನ ಭಿನ್ನ ಗುಣಗಳಿಂದ ಲೋಕದಲ್ಲಿ ಪ್ರಾಣರೂಪದಿಂದ ಕರ್ಮಗಳನ್ನು ನಾನೇ ಮಾಡುವೆನು. ಇದು ಸಮುದ್ರವು, ಇದು ಕೆಸರಿನ ಹಳ್ಳವೆಂಬ ಭೇದ ಭಾವವನ್ನು ಎಂದಿಗೂ ತೋರಿಸದೆ ಸೂರ್ಯನು ಜಲಾಶಯಗಳಲ್ಲದ ಎಲ್ಲದರಲ್ಲೂ ಸಮಾನ ರೂಪದಿಂದ ಪ್ರತಿಬಿಂಬಿತನಾಗುವನು. ಸೂರ್ಯನು ಇದು ಕೆಸರು ಗುಂಡಿ, ಇದು ಚೆನ್ನಾಗಿರೋ ನೀರು ಅಂತ ಏನಾದರೂ ಕಿರಣಗಳನ್ನ ಅಲ್ಲಿ ಮಾತ್ರ ಕೆಸರು ಗುಂಡಿಗೆ ಹಾಕ್ಬಾರ್ದು, ಚೆನ್ನಾಗಿರೋ ನೀರಿಗೆ ಕಿರಣಗಳನ್ನ ಸ್ಫುರಿಸ್ಬೇಕು ಅಂತೇನೇ ಇಲ್ಲ. ಎಲ್ಲದರ ಮೇಲೆ ಸರಿಸಮಾನವಾಗಿ ಬೀಳುವಂತೆ ಪರಮಾತ್ಮನು ಎಲ್ಲದರಲ್ಲಿಯೂ ಸರಿಸಮಾನವಾದ ತನ್ನ ಗುಣವನ್ನು, ಸರಿಸಮಾನವಾದ ತನ್ನ ಒಂದು ಕೃಪೆಯನ್ನು ತೋರಿಸ್ತಾ ಇದ್ದಾನೆ.
ಇದೇ ಪ್ರಕಾರ ಬ್ರಹ್ಮದಿಂದ ಸೊಳ್ಳೆಯವರೆಗೂ ಇರುವ ಸಮಸ್ತ ಭೂತಗಳಲ್ಲಿಯೂ ಸಮಾನ ಭಾವ ಮತ್ತು ಸಖ್ಯ ರೂಪದಿಂದ ನಾನೇ ಇರುವೆನು. ಹೇ ಅರ್ಜುನ, ಈ ಜಗತ್ತಿಗೆ ಆಧಾರನಾದ ನಾನೇ ಇದರ ಉತ್ಪತ್ತಿ, ಲಯ ಮತ್ತು ಪುನರುತ್ಪತ್ತಿಗೂ ಕಾರಣನಾಗಿರುವೆನು. ಬೀಜವೇ ಕೊಂಬೆಗಳಲ್ಲೆಲ್ಲವನ್ನೂ ಉತ್ಪನ್ನ ಮಾಡುವುದು. ಅದರ ವೃಕ್ಷತ್ವವೆಲ್ಲವೂ ಬೀಜದಲ್ಲಿಯೇ ಅಡಗಿರುವಂತೆ ಈ ಜಗತ್ತೆಲ್ಲವೂ ಆದಿ ಸಂಕಲ್ಪದಿಂದಲೇ ಉತ್ಪನ್ನವಾಗಿ ಅಂತ್ಯದಲ್ಲಿ ಅದರಲ್ಲೇ ಅಡಗುವುದು. ಇದೇ ಪ್ರಕಾರವಾಗಿ ಅಮೂರ್ತನಾಗಿದ್ದ ವಾಸನಾರೂಪಿಯಾದ ಸಂಕಲ್ಪವೇ ಜಗತ್ತಿಗೆ ಬೀಜವಾಗಿದ್ದು, ಕಲ್ಪಾಂತದಲ್ಲಿ ಯಾವುದರಲ್ಲಿ ಅಡಗುವುದೋ ಅವನೂ ಸಹ ನಾನೇ ಆಗಿದ್ದೇನೆ. ಬೀಜದಲ್ಲಿರುವ ಸಾರವೇ ಮರವಾಗಿ, ಹಣ್ಣುಗಳಾಗಿ, ಕೊಂಬೆಗಳಾಗಿ, ಹೂಗಳಾಗಿ, ಕೊನೆಗೆ ಅದರ ಸಾರವೆಲ್ಲ ಮತ್ತೆ ಅಡಗಿ ಬೀಜ ರೂಪದಲ್ಲಿ ಸೇರಿಕೊಳ್ಳುವಂತೆ ಪರಮಾತ್ಮನಲ್ಲಿರ್ತಕ್ಕಂಥ ಮೂಲ ಸಂಕಲ್ಪದಿಂದಲೇ ಜಗದುತ್ಪತ್ತಿಯಾಗುತ್ತೆ, ಜಗದ್ ವ್ಯಾಪಾರ ನಡೀತದೆ, ಕೊನೆಗೆ ಲಯವಾಗಿ ಮತ್ತೆ ಪರಮಾತ್ಮನಲ್ಲಿಯೇ ಸೇರಿಕೊಳ್ತದೆ. ತಿರ್ಗಾ ಪುನರುತ್ಪತ್ತಿ ಯಾವುದರಿಂದ? ಪರಮಾತ್ಮನ ಸಂಕಲ್ಪದಿಂದಲೇ. ನಾನು ಬಹುವಾಗಬೇಕು ಅಂದುಕೊಳ್ತಾನಲ್ಲ, ಆ ಸಂಕಲ್ಪದಿಂದ. ಇದಕ್ಕೆ ಹೇಳ್ತಾ ಇರೋದು ಎಲ್ಲಿಯೂ ಭೇದವಿಲ್ಲ, ಎಲ್ಲವೂ ನಾನೇ ಆಗಿದ್ದೀನಿ, ಅದರಿಂದ ದುಃಖಕ್ಕೆ ಕಾರಣವಿಲ್ಲ ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನಾಮರೂಪಗಳು ನಶಿಸಿದಾಗ ವ್ಯಕ್ತಿಯು ವೈಶಿಷ್ಟ್ಯವೂ ಇರುವುದಿಲ್ಲ. ಹೆಸರು ಮತ್ತು ರೂಪ ಎರಡೂ ಒಟ್ಟೋರೆ ಆ ವ್ಯಕ್ತಿ ಅಲ್ಲೇನು ವಿಶಿಷ್ಟತೆ ಏನೂ ಇರೋದಿಲ್ಲ. ಜಾತಿ ವರ್ಣಗಳೆಂಬ ಭೇದ ಭಾವಗಳು ನಶಿಸುವು ಮತ್ತು ಆಕಾರವೂ ಇರೋದಿಲ್ಲ. ನಾಮರೂಪಗಳು ನಾಶ ಹೊಂದಿ ಪುನಃ ಆದಿಸಂಕಲ್ಪದ ವಾಸನೆಯು ಸ್ಫುರಣವಾಗುವವರೆಗೂ ಸಮಸ್ತ ಚರಾಚರಗಳೆಲ್ಲವೂ ಯಾವನಲ್ಲಿ ಸುಖರೂಪವಾಗಿರುವವೋ ಅವನೂ ಸಹ ನಾನೇ ಆಗಿದ್ದೀನಿ. ಈಗ ಒಬ್ಬ ವ್ಯಕ್ತಿ ಇರುವಾಗ ಅವನಿಗೆ ರೂಪ ಕಾಣಿಸ್ಕೊಳ್ತದೆ, ಹೆಸರು ಕಾಣಿಸ್ಕೊಳ್ತದೆ. ಆತನು ನಶಿಸಿದ ನಂತರ, ಸತ್ತ ನಂತರ ಅವನಿಗೆ ರೂಪವೂ ಇಲ್ಲ, ನಾಮವೂ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಕಾಲ ಆದಮೇಲೆ ಅವನನ್ನು ಮರೆತು ಬಿಡ್ತಾರೆ. ಲೋಕದಲ್ಲಿ ಇಂಥದ್ದು ಎಷ್ಟು ನಡೆದಿದೆಯೋ, ಎಷ್ಟೋ ವರ್ಷಗಳಿಂದ ಸತ್ತು ಹೋದವರ ಗುರುತು ಸಹ ಯಾರಿಗೂ ಇರೋದಿಲ್ಲ, ಎಲ್ಲ ಮರೆತು ಹೋಗಿರ್ತದೆ. ಆದರೆ ಎಲ್ಲವೂ ನನ್ನಿಂದಲೇ ಕಾಣಿಸ್ಕೊಂಡು ನನ್ನಲ್ಲಿಯೇ ಮರೆಯಾಗೋದ್ರಿಂದ ಮತ್ತೆ ನಾನು ಎಲ್ಲದಕ್ಕೂ ಆಧಾರನಾಗಿದ್ದೀನಿ ಅನ್ನೋ ಸತ್ಯವನ್ನು ನೀನು ತಿಳಿ ಅರ್ಜುನ ಅಂತ ಇಲ್ಲಿ ಅರ್ಜುನನಿಗೆ ಭ್ರಾಂತಿಯನ್ನು ಬಿಡಿಸ್ಲಿಕ್ಕೆ, ದುಃಖವನ್ನು ಕಡಿಮೆ ಮಾಡಲಿಕ್ಕೆ ಪರಮಾತ್ಮ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾನೆ. ಅರ್ಜುನನ ಮುಖೇನ ನಾವು ಕೂಡ ಇದನ್ನು ಕೇಳುವಂತಾಗಿದೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.